ನಮಸ್ಕಾರ, BUB ನ್ಯೂಸ್ಗೆ ಸ್ವಾಗತ. ನಾನು ಸುನೀಲ್. ಇಂದಿನ ಮುಖ್ಯಾಂಶಗಳು: ಐಪಿಎಲ್ ಸಂಗ್ರಾಮ, ಟೈಟನ್ಸ್ಗೆ ರೋಚಕ ಜಯ. ಜೂನ್ 19ಕ್ಕೆ ದೋಹಾ ಡೈಮಂಡ್ ಲೀಗ್. ಕಾಮನ್ವೆಲ್ತ್ ಕ್ರೀಡಾ ನಿಯೋಗದಿಂದ ಗುಜರಾತ್ ಭೇಟಿ. ಏರ್ ಪಿಸ್ತೂಲ್ ಶೂಟರ್ಗಳಿಗೆ ನಿರಾಸೆ. ಬಿಜೆ ಕಪ್ ಕಿವೀಸ್ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಕಳೆದ ವರ್ಷ ಜಾವಲಿನ್ ಎಸೆತಗಾರ ನೀರಜ್ ಚೋಪ್ರಾ 19 ಮೀಟರ್ ಗಡಿ ದಾಟಿದ್ದ ಡೈಮಂಡ್ ಲೀಗ್ ದೋಹಾ ಚರಣ ಜೂನ್ 19ಕ್ಕೆ ಮುಂದೂಡಿಕೆಯಾಗಿದೆ ಎಂದು ಸಂಘಟಕರು ಬುಧವಾರ ಘೋಷಿಸಿದ್ದಾರೆ. ಈ ಸ್ಪರ್ಧೆಯು ಮೇ 18ರಂದು ಕತಾರ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಪೂರ್ವ ನಿಗದಿಯಾಗಿತ್ತು. ಆದರೆ ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಸ್ಪರ್ಧೆಯನ್ನು ಮುಂದೂಡಲಾಗಿದೆ. ಯುವ ಆಟಗಾರ್ತಿ ವೈಷ್ಣವಿ ಹಾಡ್ಕರ್ ಮತ್ತು ಸಹಜಾ ಯಲಂಪಲ್ಲಿ ಅತ್ಯುತ್ತಮ ಪ್ರದರ್ಶನ ನೆರವಿನಿಂದ ಭಾರತವು ಬಿಲ್ಲಿ ಜೀನ್ ಕಿಂಗ್ ಕಪ್ನ ಏಷ್ಯಾ ಓಷನಿಯಾ ಗ್ರೂಪ್ 1ರ ಟೈ 2ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ 3-0 ಅಂತರದಲ್ಲಿ ಜಯಗಳಿಸಿದೆ. ಮಳೆ ಬಾಧಿತ ಮೊದಲ ಪಂದ್ಯದಲ್ಲಿ ಥಾಯ್ಲೆಂಡ್ ವಿರುದ್ಧ 1-2 ಪರಾಭವಗೊಂಡಿದ್ದ ಭಾರತ ದಿಲ್ಲಿ ಟೆನ್ನಿಸ್ ಅಂಗಣದಲ್ಲಿ ಬುಧವಾರ ನಡೆದ ಪಂದ್ಯದಲ್ಲಿ ಸಹಜಾ ಮತ್ತು ಹಾಡ್ಕರ್ ಅವರ ಸ್ಫೂರ್ತಿದಾಯಕ ಆಟದಿಂದ ಚಿತೋಹಾರಿ ಪ್ರದರ್ಶನ ನೀಡಿತು. ಇಂದಿನ ವಾರ್ತೆಗಳು ಇಂದಿಗೆ ಮುಕ್ತಾಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BUB ನ್ಯೂಸ್ ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಿದ್ರ BUB ನ್ಯೂಸ್ ನ ಮೆಗಾ ಬುಲೆಟಿನ್ಗೆ ಸ್ವಾಗತ. ನಾನು ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಪೊಲೀಸ್ ಇಲಾಖೆ ಆಸ್ತಿ ಕಬಳಿಕೆಗೆ ಯತ್ನಿಸಿದವರ ಸೆರೆ. 4 ಬಾಲ ಕಾರ್ಮಿಕರು ಪರಾರಿ. ಆನೆ ಹಿಂಡು ಕಾಡಿಗಟ್ಟಲು ಹರಸಾಹಸ. ಸುದ್ದಿಯ ವಿವರಗಳು. ಮಲ್ಲೇಶ್ವರಂದಲ್ಲಿ ಪೊಲೀಸ್ ಇಲಾಖೆಯ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಅಕ್ರಮ ಖಾತೆ ಮೂಲಕ ಕಬಳಿಸಲು ಯತ್ನಿಸಿದ ಶಿವಮೊಗ್ಗ ಬಿಜೆಪಿ ಮತ್ತು RSS ಕಾರ್ಯಕರ್ತ ಶ್ರೀನಾಥ್ ನಗರಗದ್ದೆ ಸೇರಿದಂತೆ 3ರನ್ನು ಮಲ್ಲೇಶ್ವರಂ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಮೂಲದ KSFCಯ ನಿವೃತ್ತ ನೌಕರ ಕೃಷ್ಣಮೂರ್ತಿ ಮತ್ತು ಮೈಸೂರಿನಲ್ಲಿ ಹೋಟೆಲ್ ನಡೆಸುತ್ತಿರುವ ಕಿಶನ್ ಬಂಧಿತ ಆರೋಪಿಗಳು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಲೋಕಾಯುಕ್ತ ಇನ್ಸ್ಪೆಕ್ಟರ್ M. ಕುಮಾರ್ ಅವರ ದೂರಿನ ಅನ್ವಯ ತನಿಖೆ ನಡೆಸಿ ಮಲ್ಲೇಶ್ವರಂ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಲ ಕಾರ್ಮಿಕರೆಂಬ ಶಂಕೆ ಹಿನ್ನೆಲೆಯಲ್ಲಿ ರಕ್ಷಿಸಲಾಗಿದ್ದ 4 ಮಕ್ಕಳು ಮೈಸೂರು ರಸ್ತೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಸಿಬ್ಬಂದಿಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದು, ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ಸುರಕ್ಷತಾ ನಿಯಮಾವಳಿ ಬಗ್ಗೆ ಕಳವಳ ವ್ಯಕ್ತವಾಗಿದೆ. ಬಾಸ್ಕೋ ಸಂಸ್ಥೆಯ ದೂರು ಆಧರಿಸಿ ಮಕ್ಕಳ ಕಲ್ಯಾಣ ಸಮಿತಿ ಸಿಬ್ಬಂದಿಯ ಏಪ್ರಿಲ್ 1ರಂದು ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದ ಬಳಿ 13ರಿಂದ 16 ವರ್ಷದೊಳಗಿನ 4 ಮಕ್ಕಳನ್ನು ರಕ್ಷಿಸಿದ್ದರು. ನಂತರ ಮಕ್ಕಳನ್ನು ಗಾಂಧಿನಗರದ ಆಶ್ರಯ ತಾಣದಲ್ಲಿ ಇರಿಸಲಾಗಿತ್ತು. ಇಲ್ಲಿಗೆ ವಾರ್ತೆಗಳ ವಿವರ ಮುಕ್ತಾಯವಾಗಿತ್ತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ BUB TV. ನಮಸ್ಕಾರ, BUB TVಗೆ ಸ್ವಾಗತ. ನಾನು ನಿಮ್ಮ ಹನುಮಂತ. ಇದೀಗ ಹೆಡ್ಲೈನ್ಸ್. ದಟ್ಟಣೆ ತಡೆಗೆ ಮೂಲಸೌಕರ್ಯ ಮತ್ತು ಬೈರತಿ ಬಸವರಾಜ್ ಜಾಮೀನು ರದ್ದು ಕೋರಿ ಹೈಕೋರ್ಟ್ ಮೊರೆ. ರೋಡ್ ರೇಜ್ ಅಕ್ಷಮ್ಯ ಹೈಕೋರ್ಟ್. ಇದೀಗ ಸುದ್ದಿಯ ವಿವರಗಳು. IT ಸಿಟಿ ಬೆಂಗಳೂರಿನ ಜನರನ್ನು ಬಿಟ್ಟು ಬಿಡದೆ ಕಾಡುತ್ತಿರುವ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿರುವ ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆ ವಾಹನ ದಟ್ಟಣೆ ತಗ್ಗಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ JBAಗೆ ವರದಿ ಸಲ್ಲಿಸಿದ್ದಾರೆ. ನಗರದ ಸಂಚಾರ ದಟ್ಟಣೆ ವಿಚಾರಣೆಗೆ 25 ಹೊಸ ಅಂಡರ್ ಪಾಸ್ಗಳು, 35 ಫ್ಲೈಓವರ್ಗಳು ಹಾಗೂ 101 ಸ್ಕೈ ವಾಕ್ಗಳು ಅಗತ್ಯವಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಿತಿ ಮೀರಿದ ವಾಹನ ದಟ್ಟಣೆ, ಕಿರಿದಾದ ರಸ್ತೆಗಳ ಜೊತೆಗೆ ಸಂಚಾರ ನಿಯಮಗಳ ಉಲ್ಲಂಘನೆಯಿಂದ ನಗರವನ್ನು ಟ್ರಾಫಿಕ್ ಕಿರಿಕಿರಿ ಮುಗಿಯದ ಸಮಸ್ಯೆಯಾಗಿದೆ. ಈ ಎಲ್ಲ ಅಂಶಗಳ ನಡುವೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು JBAಗೆ ಮೂಲ ಸೌಕರ್ಯ ಲೆಕ್ಕ ಪರಿಶೋಧನೆ ವರದಿ ಸಲ್ಲಿಸುವ ನಗರ ಸಂಚಾರ ಪೊಲೀಸರು ಕೆಲ ಸಲಹೆಗಳನ್ನು ನೀಡುವ ಮೂಲಕ ಸಮಸ್ಯೆ ಬಗೆಹರಿಸಬಹುದು ಎಂದು ಸೂಚಿಸಿದ್ದಾರೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಭಿಕ್ಷು ಶಿವ ಹತ್ಯೆ ಪ್ರಕರಣದಲ್ಲಿ KR ಪುರ ಶಾಸಕ ಬೈರತಿ ಬಸವರಾಜ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಂಜೂರು ಮಾಡಿದ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ CID ಹೈಕೋರ್ಟ್ ಮೊರೆ ಹೋಗಿದೆ. ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 2026 ಮಾರ್ಚ್ 2012ರಂದು ಹೊರಡಿಸಿದ ಆದೇಶ ರದ್ದು ಕೋರಿ CID ತನಿಖಾಧಿಕಾರಿಯ ಕ್ರಿಮಿನಲ್ ಅರ್ಜಿ ಸಲ್ಲಿಸಿದ್ದು, ಅರ್ಜಿಯ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ KR ಪುರದ ಶಾಸಕ BS ಬಸವರಾಜ್ ಅವರನ್ನು ಪ್ರತಿನಿಧಿಯನ್ನಾಗಿ ಮಾಡಲಾಗಿದೆ. ಅರ್ಜಿ ಇನ್ನೂ ವಿಚಾರಣೆ ಬರಬೇಕಿದೆ. ಇಂದಿಗೆ ಸುದ್ದಿಗಳ ಮುಕ್ತಾಯ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ BUB ನ್ಯೂಸ್. ನಾನು ಭರತ್. ಇಂದಿನ ಮುಖ್ಯಾಂಶಗಳು. ನಟ ನಿರಂಜನ್ ತಲೆಗೆ ಬಿಯರ್ ಬಾಟಲ್ನಿಂದ ಹಲ್ಲೆ. ಸಚಿವ ಮುನಿಯಪ್ಪ ಮನೆಗೆ ಆಟೋ ಚಾಲಕರ ಮುತ್ತಿಗೆಗೆ ಯತ್ನ. ವಾಹನದಿಂದ ಜಿಗಿದು ಬಾಲ ಕಾರ್ಮಿಕರು ಪರಾರಿ. ರಸ್ತೆ ಗುಂಡಿ ಮುಚ್ಚುವ ಯಂತ್ರ ಖರೀದಿಗೆ ಸೂಚನೆ. ಇಲ್ಲಿಗೆ ವಾರ್ತೆಯ ವಿವರಗಳು. ನಟ ನಿರಂಜನ್ ಅವರ ಮೇಲೆ ಬಾರ್ ಒಂದರಲ್ಲಿ ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ನಟ ನಿರಂಜನ್ ನೀಡಿರುವ ದೂರಿನನ್ವಯ ರಾಜರಾಜೇಶ್ವರಿ ನಗರದ ನಿವಾಸಿಗಳಾದ ಪ್ರೀತಮ್, ಪ್ರಜ್ವಲ್, ರಾಘವೇಂದ್ರ ಹಾಗೂ ನಿತಿನ್ ಎಂಬುವರ ವಿರುದ್ಧ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಉತ್ತರಹಳ್ಳಿ ಸಮೀಪದ ಬಾರ್ ಒಂದರಲ್ಲಿ ಮಾರ್ಚ್ 28ರಂದು ತಡರಾತ್ರಿ ನಟನ ಮೇಲೆ ಹಲ್ಲೆ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಪ್ರೀತಮ್ ಪ್ರಜ್ವಲ್ ರವರ ವಿಚಾರಣೆ ನಡೆಸಲಾಗಿದೆ. ಮತ್ತಿಬ್ಬರಿಗೆ ನೋಟಿಸ್ ನೀಡಿದ್ದರೂ ವಿಚಾರಣೆಗೆ ಬಂದಿಲ್ಲ. ಹೀಗಾಗಿ ಅವರ ಪತ್ತೆಗೆ ಕ್ರಮ ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗ್ಯಾಸ್ ಸಮಸ್ಯೆಯಿಂದ ಜೀವನ ನಿರ್ವಹಣೆಯ ಸಂಕಷ್ಟ ಎದುರಿಸುತ್ತಿರುವ ಆಟೋ ಚಾಲಕರು ಸೋಮವಾರ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ದರ ಹೆಚ್ಚಳ, ಗಂಟೆಗಟ್ಟಲೆ ಕಾದರೂ ದೊರೆಯದ ಗ್ಯಾಸ್ ಸೇರಿದಂತೆ ನಾನಾ ಸಮಸ್ಯೆಗಳಿಂದ ಆಕ್ರೋಶಗೊಂಡಿರುವ ಆಟೋ ಚಾಲಕರು ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಸಚಿವ ಮುನಿಯಪ್ಪ ಅವರ ಸಂಜಯನಗರದ ನಿವಾಸದ ಎದುರು ಜಮಾಯಿಸಿದ್ದರು. ಸಚಿವರ ಮನೆ ಎದುರು ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿದ್ದವು. ವ್ಯಾಪ್ತಿಯಲ್ಲಿರುವ ಪ್ರತಿ ನಗರ ಪಾಲಿಕೆಯು ತಲಾ ಒಂದೊಂದು ರಸ್ತೆ ಗುಂಡಿ ಮುಚ್ಚುವ ಯಂತ್ರಗಳನ್ನು ಖರೀದಿಸಬೇಕು ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಬಿಎ ವ್ಯಾಪ್ತಿಯ ನಾನಾ ಇಲಾಖೆಗಳೊಂದಿಗೆ ಸೋಮವಾರ ನಡೆದ ಸಮನ್ವಯ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ನಗರದ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಹಾಗೂ ನಾನಾ ಇಲಾಖೆಗಳು ರಸ್ತೆಗಳನ್ನು ಅಗೆದಿರುವ ಕಡೆ ದುರಸ್ತಿ ಕಾರ್ಯ ಕೈಗೊಳ್ಳುವ ಸಲುವಾಗಿ ಎಲ್ಲ 5 ನಗರ ಪಾಲಿಕೆಗಳು ಒಂದೊಂದು ರಸ್ತೆ ಗುಂಡಿ ಮುಚ್ಚುವ ಯಂತ್ರ ಖರೀದಿ ಮಾಡಿ ಡಾಮರೀಕರಣ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BUB ನ್ಯೂಸ್.